ಮೂಲಾಂಕ 3 ಹುಟ್ಟಿರ್ತಾರಲ್ಲ, ಇದು ಗುರು ನಂಬರ್, ಇದು ಟೀಚಿಂಗ್ ನಂಬರ್. ಎಲ್ಲರಿಗೂ ಕೂಡ ಒಂದು ಬೋಧನೆಯನ್ನು ಮಾಡುವಂಥದ್ದು. ಗವರ್ನಮೆಂಟ್ ಅಲ್ಲಿ ತುಂಬಾ ಹೈ ರ್ಯಾಂಕಿಂಗ್ ಆಫೀಸರ್ಸ್ ಯಾರಿರ್ತಾರೋ 3, 12, 21 ಮತ್ತೆ 30ನೇ ತಾರೀಕು ಏನಾದ್ರೂ ಇವ್ರು ಹುಟ್ಟಿದ್ರೆ ಸಮಾಜ ನಿಮ್ಮನ್ನ ಗುರುತಿಸುತ್ತೆ, ಗೌರವಗಳು ಪ್ರಾಪ್ತಿ ಆಗ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನಡೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನಡೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ಕೂಡ ನಿಮ್ಮ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ 2026 2026 ಮೂಲಾಂಕ 3 ಈ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ಈ ವರ್ಷ ಹೇಗಿದೆ ಅನ್ನುವಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, 3, 12, 21, 30 ಇದು ಮೂಲಾಂಕಗಳು. ಅಂದರೆ ಯಾರೆಲ್ಲ 3ನೇ ತಾರೀಕು ಹುಟ್ಟಿರ್ತಾರೋ, 12ನೇ ತಾರೀಕು ಹುಟ್ಟಿರ್ತಾರೋ ಮತ್ತು 21 ಮತ್ತೆ 30ನೇ ತಾರೀಕು ಹುಟ್ಟಿರ್ತಾರೋ ಇವರೆಲ್ಲರಿಗೂ ಕೂಡ ಮೂಲಾಂಕ 3 ಬರುತ್ತೆ. ಏನು ನೆಗೆಟಿವ್ ಹೇಳಿ? ಏನು ನೆಗೆಟಿವೇ ಇಲ್ಲ ಈ ವರ್ಷ ನಿಮಗೆ ಬೆಸ್ಟ್ ಇಯರು. ಎಷ್ಟೋ ಮಿರಾಕಲ್ಸ್ಗಳು ನಡೆಯುತ್ತೆ ನಿಮಗೆ ಲೈಫಲ್ಲಿ ಈ ವರ್ಷ. ಶತ್ರುಗಳೆಲ್ಲ ಮಿತ್ರರಾಗ್ತಾ ಹೋಗ್ತಾರೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲಗಳು ಸಿಗ್ತಾ ಹೋಗ್ತದೆ. ಸಮಾಜ ನಿಮ್ಮನ್ನು ಗುರುತಿಸ್ತಾ ಹೋಗ್ತದೆ. ವ್ಯಾವಹಾರಿಕವಾಗಿ ಫೈನಾನ್ಷಿಯಲಿ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಿ. ಜೊತೆಗೆ ಸ್ಪಿರಿಚುಯಾಲಿಟಿ ಜಾಸ್ತಿ ಆಗ್ತದೆ ಈ ವರ್ಷ. ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಮತ್ತಷ್ಟು ಮಠಮಾನ್ಯಗಳ ಕ್ಷೇತ್ರವನ್ನು ದರ್ಶನ ಮಾಡುವಂಥದ್ದು, ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮದ ಒಲವು ಜಾಸ್ತಿ ಆಗುವಂಥದ್ದು, ಲೈಫ್ ಇಷ್ಟೇ ಗುರು ಅನ್ನುವಂಥ ಆಲೋಚನೆಗಳು ಬರುವಂಥದ್ದು, ಈ ಥರದ್ದು ತುಂಬ ಆಗುತ್ತೆ. ಯಾರೆಲ್ಲ 3, 12, 21, 30ನೇ ತಾರೀಕು ಹುಟ್ಟಿರ್ತಾರೋ ಇಟ್ ಇಸ್ ಎ ಫೈನಾನ್ಷಿಯಲಿ ಗುಡ್ ಇಯರ್. ಈ ವರ್ಷ ತುಂಬ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗ್ತೀರಿ. ವ್ಯಾವಹಾರಿಕವಾಗಿ ನೀವು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಿ. ಎಲ್ಲ ಥರ ಅನುಕೂಲಗಳು ನಿಮಗೆ ಆಗುತ್ತೆ. ನೋಡಿ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಮೂಲಾಂಕ 3 ಹುಟ್ಟಿರ್ತಾರಲ್ಲ, ಇದು ವಿಸ್ಡಮ್ ನಂಬರು. ಮತ್ತು ಟೀಚಿಂಗ್ ಪ್ರೊಫೆಷನಲ್ಲಿ ಇರುವಂಥವ್ರಿಗೆ ಫೈನಾನ್ಸು ಎಕ್ಸ್ಪೆನ್ಷನ್ಸು. ನೋಡಿ, ಈ ಆರ್ಥಿಕವಾಗಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥದ್ದು, CA ಅಕೌಂಟೆಂಟ್ಸ್ ಕೆಲಸ ವರ್ಕ್ ಮಾಡ್ತಾ ಇರುವಂಥವ್ರು, ಟೀಚಿಂಗ್ ಪ್ರೊಫೆಷನಲ್ಲಿರುವಂಥವ್ರಿಗೆಲ್ಲ ಒಳ್ಳೆಯದು. ಯಾಕೆಂದರೆ ಇದು ಗುರು ನಂಬರ್, ಇದು ಟೀಚಿಂಗ್ ನಂಬರ್. ಎಲ್ಲರಿಗೂ ಕೂಡ ಒಂದು ಬೋಧನೆಯನ್ನು ಮಾಡುವಂಥದ್ದು, ಒಂದು ಗೈಡೆನ್ಸನ್ನು ಕೊಡುವಂಥದ್ದು, 10 ಜನಕ್ಕೆ ಸಹಾಯವನ್ನು ಮಾಡುವಂಥದ್ದು ಭಾಳ ಒಳ್ಳೆ ನಂಬರ್ ಇದು ಅಂತ ಕರಿತೀವಿ ನಾವು. ಇಲ್ಲಿ ಭಾಳ ಮುಖ್ಯವಾಗಿ ಯಾರೆಲ್ಲ ಟೀಚರ್ಸ್ ಇರ್ತಾರೋ, ಪ್ರೊಫೆಸರ್ಸ್ ಇರ್ತಾರೋ, ಮತ್ತು ಯಾರೆಲ್ಲ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಿರ್ತಾರೋ, ಯಾರೆಲ್ಲ ಅರ್ಚಕರಾಗಿ ಕೆಲಸ ಮಾಡ್ತಿರ್ತಾರೋ, ಯಾರೆಲ್ಲ ಪುರೋಹಿತರಾಗಿ ಕೆಲಸ ಮಾಡ್ತಿರ್ತಾರೋ, ಯಾರೆಲ್ಲ ಮಠಾಧಿಪತಿಗಳಾಗಿರ್ತಾರೋ, ಫೈನಾನ್ಷಿಯಲಿ ಅಡ್ವೈಸರ್ಸ್ ಆಗಿರ್ತಾರೋ, ಚಾರ್ಟೆಡ್ ಅಕೌಂಟೆಂಟು, ಲಾಯರ್ಸು, ಜಡ್ಜಸ್ಸು, ಸ್ಪಿರಿಚುವಲ್ ಗುರು, ಸ್ಕ್ರಿಪ್ಟ್ ರೈಟರು, ಗೌರ್ನಮೆಂಟಲ್ಲಿ ತುಂಬ ಹೈ ರ್ಯಾಂಕಿಂಗ್ ಆಫೀಸರ್ಸ್ ಯಾರಿರ್ತಾರೋ ಅವರೆಲ್ಲರೂ ಏನಾದ್ರೂ ಈ ಮೂಲಾಂಕ 3ರಲ್ಲಿ ಏನಾದರೂ ಹುಟ್ಟಿದ್ರೆ, ಮುಖ್ಯವಾಗಿ 3, 12, 21 ಮತ್ತು 30ನೇ ತಾರೀಕು ಏನಾದರೂ ಇವ್ರು ಹುಟ್ಟಿದ್ರೆ ಬೆಸ್ಟ್ ಇಯರ್ ಈ ವರ್ಷ. ಅದ್ಭುತವಾಗಿದೆ ಈ ವರ್ಷ. ತುಂಬ ಚೆನ್ನಾಗಿ ಆಗ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ, ಸಮಾಜ ನಿಮ್ಮನ್ನು ಗುರುತಿಸುತ್ತೆ, ಗೌರವಗಳು ಪ್ರಾಪ್ತಿ ಆಗ್ತದೆ. ವ್ಯಾವಹಾರಿಕವಾಗಿ ನೀವು ತುಂಬ ಚೆನ್ನಾಗಿ ಆಗ್ತೀರಾ. ಬಟ್ ಇಲ್ಲಿ ಏನಂದರೆ, ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, 4ನೇ ತಿಂಗಳು ಮತ್ತು 7ನೇ ತಿಂಗಳು ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ಮತ್ತು ಏಪ್ರಿಲ್ಲು ಅಷ್ಟೊಂದು ಒಳ್ಳೆ ಡೇಟ್ ಅಲ್ಲ ನಿಮಗೆ. ಜುಲೈ ಕೂಡ ಅಷ್ಟೊಂದು ಒಳ್ಳೆ ಡೇಟ್ ಅಲ್ಲ ನಿಮಗೆ. ಎನ್ವೈರನ್ಮೆಂಟ್ ಚೆನ್ನಾಗಿರಲ್ಲ. ಫೈನಾನ್ಷಿಯಲಿ ವ್ಯಾವಹಾರಿಕವಾಗಿ ಮುಹೂರ್ತ ಏನಾದರೂ ಇದ್ದರೆ ದಯವಿಟ್ಟು ಏಪ್ರಿಲು ಜುಲೈನ ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗಾದರೆ ಯಾವ ಡೇಟ್ಸ್ಗಳು ಚೆನ್ನಾಗಿರುತ್ತೆ ನಿಮಗೆ ಅಂತ ಬಂದಾಗ, ಯಾವುದೇ ತಿಂಗಳಲ್ಲಿ 4, 13, 22, 31 ಡೇಟ್ಗಳನ್ನು ಅವಾಯ್ಡ್ ಮಾಡಿ. 7, 16, 25ನೇ ತಾರೀಕುಗಳನ್ನು ಕೂಡ ನೀವು ಅವಾಯ್ಡ್ ಮಾಡಿ. ಈ 2 ಡೇಟ್ಗಳು ನಿಮಗೆ ಈ ವರ್ಷ ಅಷ್ಟೊಂದು ಪಾಸಿಟಿವ್ ಅಲ್ಲ. ಯಾಕಂದರೆ ಈ ಗುರುವಿಗೆ ನ್ಯೂಮರಾಲಜಿಕಲಿ ರಾಹು ಮತ್ತು ಕೇತು ಎಗೇನೆಸ್ಟ್ ಆಗ್ತಾರೆ, ಎನಿಮಿ ಆಗ್ತಾರೆ. ಅದರಿಂದ ರಾಹುವಿಗೆ ಸಂಬಂಧಪಟ್ಟಂಥ ನಂಬರ್ಸು, ಕೇತುವಿಗೆ ಸಂಬಂಧಪಟ್ಟಂಥ ನಂಬರ್ಸು 4, 13, 22, 31ನೇ ತಾರೀಕನ್ನ ಅವಾಯ್ಡ್ ಮಾಡಬೇಕು. 7, 16, 25ನೇ ತಾರೀಕನ್ನು ಕೂಡ ಯಾವುದೇ ತಿಂಗಳಲ್ಲಿ ಅವಾಯ್ಡ್ ಮಾಡಬೇಕು. ಮತ್ತು 4ನೇ ತಿಂಗಳು 7ನೇ ತಿಂಗಳನ್ನು ಕೂಡ ನೀವು ಏಪ್ರಿಲ್ ಜುಲೈನ ಕೂಡ ಅವಾಯ್ಡ್ ಮಾಡಬೇಕು. ಈ ತಿಂಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳಿರುತ್ತೆ.
ಹಾಗಾದ್ರೆ ಈ ತಿಂಗಳಲ್ಲಿ ಏನ್ ಮಾಡಬೇಕು? ಎದುರು ಕ್ಷೇತ್ರ ದರ್ಶನವನ್ನ ಮಾಡಿ, ಅದ್ರ ಜೊತೆಗೆ ಗುರುವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಎಳನೀರಿನ ಅಭಿಷೇಕವನ್ನ ಮಾಡಿ, ಜೊತೆಗೆ ಗುರುಪೀಠಗಳನ್ನ, ಪುಣ್ಯಕ್ಷೇತ್ರಗಳನ್ನ ಈ ವರ್ಷ ಆಗಾಗ್ಗೆ ಟೈಮ್ ಸಿಕ್ತಾಗೆಲ್ಲ ಭೇಟಿ ಮಾಡಿ ಅಂತ ಹೇಳ್ತಾ, ಈ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ 2026ನೇ ಇಸ್ವಿ ಬೆಸ್ಟ್ ವರ್ಷ ಆಗ್ತದೆ. ನಿಮ್ಮ ಅನೇಕ ಕನಸುಗಳು ನನ್ಸಾಗತ್ತೆ. ಅದು ಮನೆ ತಗೊಳ್ಳೋದಿರ್ಬೋದು, ಭೂಮಿ ತಗೊಳ್ಳೋದಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಮನೆಯಲ್ಲಿ ಏನೋ ಒಂದಷ್ಟು ಬದಲಾವಣೆ ಮಾಡಬೇಕು ಅಂತ ಇರ್ಬೋದು, ಸ್ವತಂತ್ರವಾಗಿ ಏನೋ ಮಾಡುವಂಥದ್ದಿರ್ಬೋದು, ಎಲ್ಲ ರೀತಿಯ ಅನುಕೂಲಗಳು ಕೂಡ ನಿಮಗೆ ಈ ವರ್ಷ ಖಂಡಿತವಾಗಿಯೂ ಆಗುತ್ತೆ ಅಂತ ಹೇಳ್ತಾ, 2026 ಮೂಲಾಂಕ 3ರಲ್ಲಿ ಹುಟ್ಟಿರುವಂಥವ್ರಿಗೆ ಹೇಗಿದೆ ಅಂತ ತಿಳಿಸ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಶೇರ್ ಮಾಡ್ಬೋದು ಮತ್ತು ಸಪೋರ್ಟ್ ಮಾಡ್ಬೋದು. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ